ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಅಡಿಕೆ ತೋಟದಲ್ಲಿ ಎಲೆಗಳ ಮೇಲೆ ಕಪ್ಪು ಮಸಿ, ಹೂ ಉದುರೋದು ಅಥವಾ ಜಿಗಿ ಕೀಟಗಳ ಕಾಟ, ಈ ಸಮಸ್ಯೆಗಳು ಪದೇ ಪದೇ ಕಾಡುತ್ತಿದೆಯಾ? ಹಾಗಾದ್ರೆ ಈ ಮಾಹಿತಿ ಖಂಡಿತ ನಿಮಗಾಗಿ. ಯಾಕಂದ್ರೆ ಈ ಎಲ್ಲ ಸಮಸ್ಯೆಗಳಿಗೂ ಒಂದೇ ಒಂದು ಸರಳ, ಶಕ್ತಿಶಾಲಿ ಮತ್ತು ನೈಸರ್ಗಿಕ ಪರಿಹಾರದ ಬಗ್ಗೆ ಇವತ್ತು ಮಾತಾಡೋಣ. ನೋಡಿ, ಮೊದಲನೇ ಲಕ್ಷಣ ಇದು. ಎಲೆಗಳ ಮೇಲೆಲ್ಲ ಕಪ್ಪಗೆ ಮಸಿ ಬಳಿದ ಹಾಗೆ ಆಗ್ಬಿಡುತ್ತೆ ಅಲ್ವಾ? ಇದು ಗಿಡದ ಆರೋಗ್ಯವನ್ನೇ ಹಾಳು ಮಾಡುತ್ತೆ. ಈ ದೃಶ್ಯ ತುಂಬಾ ಜನರಿಗೆ ಚೆನ್ನಾಗೇ ಪರಿಚಯ ಇರುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ದೊಡ್ಡ ತಲೆನೋವು ಅಂದ್ರೆ ನಾವು ಅಷ್ಟು ಕಷ್ಟಪಟ್ಟು ಬೆಳೆಸಿದ ಹೂಗಳು ಕಾಯಿ ಆಗೋ ಮೊದಲೇ ಉದುರು ಹೋಗೋದು. ಇದರಿಂದ ನೇರವಾಗಿ ಇಳುವರಿ ಮೇಲೆ ಹೊಡೆತ ಬೀಳುತ್ತೆ. ಇನ್ನು ಮೂರನೇ ಸಮಸ್ಯೆ, ಗಿಡದ ತುಂಬ ಜಿಗಿಜಿಗಿಯಾದ ಕೀಟಗಳು. ಇವು ಗಿಡದ ರಸವನ್ನೆಲ್ಲ ಹೀರಿ ಗಿಡವನ್ನ ಪೂರ್ತಿಯಾಗಿ ವೀಕ್ ಮಾಡಿಬಿಡ್ತವೆ. ಸಹಜವಾಗಿಯೇ ಇದರಿಂದ ಉತ್ಪಾದನೆ ಕಡಿಮೆ ಆಗುತ್ತೆ. ಒಂದು ನಿಮಿಷ ಯೋಚನೆ ಮಾಡಿ. ಈಗ ನಾವು ನೋಡಿದ ಈ ಎಲ್ಲಾ ಸಮಸ್ಯೆಗಳನ್ನ ಒಂದೇ ಬಾರಿಗೆ ಅದು ನೈಸರ್ಗಿಕವಾಗಿ ಸರಿ ಮಾಡೋಕೆ ಒಂದು ಪವರ್ಫುಲ್ ಸೊಲ್ಯೂಷನ್ ಇದ್ರೆ ಹೇಗಿರುತ್ತೆ? ಹೌದು, ಖಂಡಿತ ಇದೆ. ಅಂಥ ಒಂದು ಪರಿಹಾರದ ಬಗ್ಗೆನೇ ನಾವು ಮುಂದೆ ಮಾತಾಡೋದು. ನಾವು ಈಗ ನೋಡಿದ ಈ 3 ಲಕ್ಷಣಗಳು ಅಡಕೆ ಬೆಳೆಗಾರರಿಗೆ ತುಂಬಾನೇ ಕಾಮನ್. ಇದು ಗಿಡದ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ನಮ್ಮ ಆದಾಯಕ್ಕೂ ದೊಡ್ಡ ಹೊಡೆತ. ಆದ್ರೆ ಇದರ ಹಿಂದಿನ ಅಸಲಿ ಕಾರಣವಾದ್ರೂ ಏನೋ? ಸರಿ, ಬನ್ನಿ ಇದರ ಮೂಲಕ್ಕೆ ಹೋಗೋಣ. ಸಾಮಾನ್ಯವಾಗಿ ಎಲೆಗಳ ಮೇಲೆ ಕಾಣೋ ಆ ಕಪ್ಪು ಪದರವೇ ನಿಜವಾದ ರೋಗ ಅಂತ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲ, ಆಶ್ಚರ್ಯ ಏನಪ್ಪಾ ಅಂದ್ರೆ ಅದು ನಿಜವಾದ ಸಮಸ್ಯೆಯೇ ಅಲ್ಲ. ಹೌದು, ಈ ಮಸಿ ರೋಗ ಅನ್ನೋದು ನಿಜವಾದ ರೋಗ ಅಲ್ಲವೇ ಅಲ್ಲ. ಇದು ರಸ ಹೀರುವ ಕೀಟಗಳು ಹನಿಡಿಯು ಅಂತ ಒಂದು ಜಿಗಿಯಾದ ದ್ರವವನ್ನು ಬಿಡುತ್ತೆ ನೋಡಿ, ಅದರ ಮೇಲೆ ಬೆಳೆಯುವ ಒಂದು ಕಪ್ಪು ಶಿಲೀಂಧ್ರ ಅಷ್ಟೆ. ಅಂದ್ರೆ ಇದು ರೋಗದ ಲಕ್ಷಣ, ರೋಗ ಅಲ್ಲ. ಹಾಗಾದ್ರೆ ನಿಜವಾದ ವಿಲನ್ಗಳು ಯಾರು? ಬೇರೆ ಯಾರೂ ಅಲ್ಲ, ಇವರೇ ನೋಡಿ, ಆ ರಸ ಹೀರುವ ಕೀಟಗಳು. ಸ್ಕೇಲ್ ಕೀಟಗಳು, ಹಿಟ್ಟು ತಿಗಣೆ ಮತ್ತೆ ಹೇನುಗಳು. ಇವು ಗಿಡದ ರಸ ಹೀರಿ ಜಿಗಿ ಪದಾರ್ಥವನ್ನು ಹೊರಹಾಕ್ತವೆ. ಆ ಜಿಗಿ ಮೇಲೆ ಈ ಕಪ್ಪು ಫಂಗಸ್ ಬೆಳೆಯುತ್ತೆ. ಇದರ ಜೊತೆಗೆ ಬೇರೆ ಕಾರಣಗಳೂ ಇವೆ. ಗಿಡಕ್ಕೆ ಸರಿಯಾಗಿ ನೀರು ಸಿಗದೆ ಅಥವಾ ಪೋಷಕಾಂಶಗಳ ಕೊರತೆಯಿಂದ ಗಿಡ ವೀಕ್ ಆಗಿದ್ರೆ ಈ ಕೀಟಗಳ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ತೋಟದಲ್ಲಿ ಸರಿಯಾಗಿ ಗಾಳಿ ಆಡದೇ ಇದ್ರೂ ಕೂಡ ಈ ಶಿಲೀಂಧ್ರ ಮತ್ತೆ ಕೀಟಗಳು ತುಂಬಾನೇ ಬೇಗ ಹರಡ್ಕೊಡ್ತವೆ. ಸರಿ, ಈಗ ಸಮಸ್ಯೆಯ ಮೂಲ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಬನ್ನಿ ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ. ಇದು ತುಂಬಾ ಸಿಂಪಲ್. ಕೇವಲ 4 ಪದಾರ್ಥಗಳನ್ನು ಬಳಸಿ ಮಾಡುವ ಒಂದು ಶಕ್ತಿಶಾಲಿ ನೈಸರ್ಗಿಕ ಮಿಶ್ರಣ. ನೋಡಿ, 20 ಲೀಟರ್ ಸ್ಪ್ರೇ ತಯಾರಿಸೋಕೆ ಬೇಕಾಗಿರೋ ರೆಸಿಪಿ ಇದು. 60 ಮಿಲಿಲೀಟರ್ ಬೇವಿನೆಣ್ಣೆ ಅಂದ್ರೆ 1600 ppm ಇರೋದು, 1 ಲೀಟರ್ ಮಜ್ಜಿಗೆ, 2 ನಿಂಬೆಹಣ್ಣಿನ ರಸ ಮತ್ತೆ ಒಂದೇ ಒಂದು ಮೊಟ್ಟೆ. ನೋಡಿ, ಇವೆಲ್ಲ ಪದಾರ್ಥಗಳು ನಮ್ಮ ಮನೆಯಲ್ಲೇ ಅಥವಾ ಅಕ್ಕಪಕ್ಕದಲ್ಲೇ ಸುಲಭವಾಗಿ ಸಿಗುವಂಥವು. ಆದ್ರೆ ಒಂದು ನಿಮಿಷ, ಈ ಲಿಸ್ಟ್ನಲ್ಲಿ ಮೊಟ್ಟೆ ಯಾಕೆ? ಕೀಟನಾಶಕ ಮಾಡೋಕೆ ಮೊಟ್ಟೆಗೂ ಏನು ಸಂಬಂಧ ಅಂತ ಅನ್ನಿಸ್ಬೋದು ಅಲ್ವಾ? ಇದು ತುಂಬಾ ಜನರಿಗೆ ಬರೋ ಡೌಟ್. ಅದಕ್ಕೊಂದು ಸೈಂಟಿಫಿಕ್ ಕಾರಣ ಇದೆ. ಮೊಟ್ಟೆ ಇಲ್ಲಿ ಒಂದು ನ್ಯಾಚುರಲ್ ಎಮಲ್ಸಿಫೈಯರ್ ಆಗಿ ಕೆಲಸ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಎಣ್ಣೆ ಮತ್ತೆ ನೀರು ಒಂದಕ್ಕೊಂದು ಸರಿಯಾಗಿ ಮಿಕ್ಸ್ ಆಗಲ್ಲ ಅಲ್ವಾ? ಈ ಮೊಟ್ಟೆ ಬೇವಿನೆಣ್ಣೆ ನೀರಿನ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಮಾಡುತ್ತೆ. ಇದರಿಂದ ಸ್ಪ್ರೇ ಎಲೆಗಳಿಗೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ. ಹಾಗಾಗಿ ಇದು ಹೆಚ್ಚು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸರಿ, ಈಗ ಮಿಶ್ರಣ ರೆಡಿ ಇದೆ. ಇದನ್ನ ಹೇಗೆ, ಯಾವಾಗ, ಎಷ್ಟು ಬಳಸಬೇಕು? ಬನ್ನಿ ಅದರ ಬಗ್ಗೆ ಹಂತ ಹಂತವಾಗಿ ನೋಡೋಣ. ಇದನ್ನ ಸರಿಯಾದ ರೀತಿಯಲ್ಲಿ ಸ್ಪ್ರೇ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಮೊದಲಿಗೆ ಎಲ್ಲ ಪದಾರ್ಥಗಳನ್ನ 20 ಲೀಟರ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಎಲೆಗಳ ಮೇಲೆ ಮತ್ತು ಎಲೆಗಳ ಕೆಳಭಾಗದಲ್ಲಿ ಎರಡೂ ಕಡೆ ಪೂರ್ತಿಯಾಗಿ ಸಿಂಪಡಿಸಿ. ಹೂಗಳಿಗೂ ಸ್ಪ್ರೇ ತಾಗೂ ಹಾಗೆ ನೋಡ್ಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನ ಬೆಳಗ್ಗೆ ಅಥವಾ ಸಂಜೆ ಹೊತ್ತು, ಅಂದ್ರೆ ಬಿಸಿಲು ಕಡಿಮೆ ಇದ್ದಾಗ ಮಾತ್ರ ಸ್ಪ್ರೇ ಮಾಡಬೇಕು. ಅತ್ಯುತ್ತಮ ರಿಸಲ್ಟ್ ಬೇಕು ಅಂದ್ರೆ ಇದನ್ನ ಒಂದು ಸರಿ ಮಾಡಿ ಬಿಡೋದಲ್ಲ, ಒಂದು 3 ವಾರದ ಟ್ರೀಟ್ಮೆಂಟ್ ಪ್ಲಾನ್ ಫಾಲೋ ಮಾಡಬೇಕು. ಮೊದಲನೇ ವಾರ, 2ನೇ ವಾರ ಮತ್ತೆ 3ನೇ ವಾರ, ಹೀಗೆ ಪ್ರತಿ ವಾರಕ್ಕೊಮ್ಮೆ ತಪ್ಪದೆ ಸ್ಪ್ರೇ ಮಾಡಬೇಕು. ಹೀಗೆ ಮಾಡೋದ್ರಿಂದ ಕೀಟಗಳ ಲೈಫ್ ಸೈಕಲ್ ಪೂರ್ತಿಯಾಗಿ ಬ್ರೇಕ್ ಆಗುತ್ತೆ ಮತ್ತೆ ಸಮಸ್ಯೆ ಬುಡ ಸಮೇತ ಹೋಗುತ್ತೆ. ಈಗ ಈ ಮಿಶ್ರಣದಲ್ಲಿ ಪ್ರತಿಯೊಂದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಮೊದಲಿಗೆ ಬೇವಿನೆಣ್ಣೆ. ಇದೊಂದು ಪವರ್ಫುಲ್ ನ್ಯಾಚುರಲ್ ಕೀಟನಾಶಕ. ಇದು ನೇರವಾಗಿ ಸ್ಕೇಲ್ ಕೀಟಗಳು, ಹಿಟ್ಟು ತಿಗಣೆ ಮತ್ತೆ ಹೇನುಗಳನ್ನ ಕಂಟ್ರೋಲ್ ಮಾಡುತ್ತೆ. ಇನ್ನು ಮಜ್ಜಿಗೆ ಮತ್ತೆ ನಿಂಬೆ ರಸದ ಕಾಂಬಿನೇಷನ್ ಇದೆಯಲ್ಲ, ಇದು ಎಲೆಗಳ ಮೇಲಿರುವ ಶಿಲೀಂಧ್ರವನ್ನ ಕ್ಲೀನ್ ಮಾಡುತ್ತೆ, ಅದರ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಗಿಡದ ಆರೋಗ್ಯವನ್ನ ಸುಧಾರಿಸಿ
ಹೂವು ಉದುರುವುದನ್ನು ತಡೆಯೋಕೆ ಕೂಡ ಸಹಾಯ ಮಾಡುತ್ತೆ. ಓಕೆ, ಈಗ ಸದ್ಯಕ್ಕೆ ಇರೋ ಸಮಸ್ಯೆಗೆ ಪರಿಹಾರ ಸಿಕ್ತು. ಆದ್ರೆ ಈ ಸಮಸ್ಯೆ ಮತ್ತೆ ಮತ್ತೆ ಬರ್ದಾಗೆ ನೋಡ್ಕೊಳ್ಳೋದು ಅದಕ್ಕಿಂತಲೂ ಮುಖ್ಯ ಅಲ್ವಾ? ಹಾಗಾದ್ರೆ ನಮ್ಮ ತೋಟವನ್ನು ದೀರ್ಘಕಾಲದವರೆಗೆ ಆರೋಗ್ಯವಾಗಿ ಇಟ್ಕೊಳ್ಳೋದು ಹೇಗೆ? ಭವಿಷ್ಯದಲ್ಲಿ ಈ ಥರದ ಕೀಟಗಳ ದಾಳಿ ತಡೆಯೋಕೆ ಕೆಲವು ಲಾಂಗ್ ಟರ್ಮ್ ಸ್ಟ್ರಾಟಜಿಗಳನ್ನು ಫಾಲೋ ಮಾಡಬೇಕು. ಮಣ್ಣಿನಲ್ಲಿ ಸರಿಯಾದ ತೇವಾಂಶ ಇರುವಾಗೆ ನೋಡ್ಕೊಳ್ಳಿ, ಒಂದೇ ಬೆಳೆ ಬದಲು ಬಹುಬೆಳೆ ಪದ್ಧತಿ ಅಳವಡಿಸ್ಕೊಳ್ಳಿ, ತೋಟದಲ್ಲಿ ಚರಂಡಿಗಳನ್ನು ಮಾಡಿ ಮಣ್ಣಿಗೆ ಚೆನ್ನಾಗಿ ಗಾಳಿ ಸಿಗೋ ಹಾಗೆ ಮಾಡಿ, ಪ್ರತಿ 6 ತಿಂಗಳಿಗೊಮ್ಮೆ ಕೊಟ್ಟಿಗೆ ಗೊಬ್ಬರದಂಥ ಸಾವಯವ ಗೊಬ್ಬರ ಕೊಡಿ, ತಿಂಗಳಿಗೊಮ್ಮೆ ಜೀವಾಮೃತದಂಥ ದ್ರಾವಣಗಳನ್ನು ಮಣ್ಣಿಗೆ ಕೊಡಿ. ಮತ್ತೆ ತಡೆಗಟ್ಟೋಕೆ ಅಂತ ನಾವು ಈಗ ನೋಡಿದ ಸ್ಪ್ರೇಯನ್ನು 1 ಅಥವಾ 2 ತಿಂಗಳಿಗೊಮ್ಮೆ ಬಳಸಿ. ನೋಡಿ, ಇದೇನು ಹೊಸ ಪ್ರಯೋಗ ಅಲ್ಲ. ಈಗಾಗಲೇ ತುಂಬಾ ರೈತರು ಈ ವಿಧಾನವನ್ನ ಬಳಸಿ ತುಂಬಾನೇ ಒಳ್ಳೆ ರಿಸಲ್ಟ್ಸ್ ನೋಡಿದ್ದಾರೆ. 3 ವಾರಗಳ ಕಾಲ ಸತತವಾಗಿ ಸ್ಪ್ರೇ ಮಾಡಿದ್ಮೇಲೆ ಬದಲಾವಣೆ ಖಂಡಿತವಾಗಿಯೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾದ್ರೆ ಈ ಎಲ್ಲದ್ರಿಂದ ಕಲಿಬೇಕಾದ ಅತಿ ಮುಖ್ಯವಾದ ವಿಷಯ ಏನು? ಆರೋಗ್ಯಕರ, ಹೆಚ್ಚು ಇಳುವರಿ ಕೊಡುವ ತೋಟ ಬೇಕು ಅಂದ್ರೆ ಕೇವಲ ರೋಗದ ಲಕ್ಷಣಗಳಿಗೆ ಚಿಕಿತ್ಸೆ ಕೊಡೋದು ಮುಖ್ಯವಲ್ಲ. ಬದಲಾಗಿ ಅದರ ಮೂಲ ಕಾರಣ ಏನು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಸಮಗ್ರವಾಗಿ ನೈಸರ್ಗಿಕವಾಗಿ ಪರಿಹಾರ ಹುಡುಕೋದು ಅತಿ ಮುಖ್ಯ ಅಲ್ವಾ? ಇದ್ರ ಬಗ್ಗೆ ಯೋಚಿಸಿ.